ನಮ್ದೇನು ತಲೆ ಕೂದಲು ಅದಾವ ಅದ್ರಾಗ 46% ಆರ್ಗ್ಯಾನಿಕ್ ಕಾರ್ಬನ್ ಅದ. ನಮ್ಮ ಭೂಮಿಗೆ ಎಷ್ಟು ಪರ್ಸೆಂಟ್ ಬೇಕಾಗ್ಯದ? ತಲೆಯಾಗ ಎಷ್ಟು ಅದ? ಆ ಚರಂಡಿ ನೀರು ಕುಡಿಯೋ ನೀರು ಮಾಡಿಕೊಟ್ಟದ್ದು ಭಾರತದಾಗ ಮೊದಲನೇ ಸಂಸ್ಥೆ ನಮ್ಮದು. ಆಮೇಲೆ ನಮ್ಗೆ ಯೋಚನೆ ಏನು ಬಂತಂದ್ರೆ ಅದೃಷ್ಟ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಜೊತೆಗೆ ನನಗೆ ಈ ಪಂಚಲೋಕೋತ್ಸವ ಕಾರ್ಯಕ್ರಮಕ್ಕೆ ಕರೆಸಿದ್ರೆ ಆ ಟೈಮ್ದಾಗ ನಾನು ನೀರಿನ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾವ. ಮೊದಲು ಥ್ರಿಪ್ಸು, ಮೈಟ್ಸ್, ವೈಟ್ ಫ್ಲೈ ಈಗೇನು ಸಕ್ಕಿಂಗ್ ಪೇಸ್ಟ್ ಅದಾವ ಅದೆಲ್ಲನೂ ಕಂಟ್ರೋಲ್ ಮಾಡ್ತದೆ. ಇದ್ರೊಳಗೆ ಏನು ಫಾರ್ಮುಲಾ ಅದ ಅಂದ್ರೆ ನನಗೆ ಕೆಲವೊಂದು ರೈತರು ಹೊಸ ಹೊಸ ಸಮಸ್ಯೆಗಳು ಹೇಳ್ತಾರೆ. ಈಗ ನಮ್ಮ ಕಡೆಗೆ ಭಾಳ ಗೊಣ್ಣೆ ಒಳಗೆ ಸಮಸ್ಯೆ ಅದ ರೀ ಅಂತ ಹೇಳಿದ್ರು. ಯಾವುದು? ಈ ಕಬ್ಬನಾಗ. ಅದ್ರೊಳಗೆ 2 ರೀತಿ ನಮಗೆ ಸೊಲ್ಯೂಷನ್ಸ್ ಅದ. ಕೆಲವೊಂದು ಔಷಧಿ ಹಾಕೋದ್ರಲ್ಲಿಂತ ಮಾಡ್ಬೋದು, ಕೆಲವೊಂದು ಇಕ್ವಿಪ್ಮೆಂಟ್ಸಲ್ಲಿಂತ ಅಂದರೆ ಅದಕ್ಕೆ ಟ್ರ್ಯಾಪರ್ಸ್ ಅಂತ ಕರೀತಾರೆ, ಅದನ್ನು ಅಳವಡಿಸಿನೂ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಉಳ್ಕಿದ್ದೇನದ ನಾವು ಔಷಧಿಯನ್ನು ಕೊಟ್ಟೆ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಾವು ಬ್ಯಾಕ್ಟೀರಿಯಾಸ್ ನಮ್ಮದೇ ಆದಂಥ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳನ್ನು ರೆಡಿ ಮಾಡಿದ್ದದ. ನಮ್ಮದೇ ಸ್ಟ್ರೇನ್ಸ್ ಅವ, ಎಲ್ಲೂ ಸಿಗ್ಲಾರ್ದಂಗೆ. ಯಾಕಂದ್ರೆ ನಾ ಇದರೊಳಗೆ 8 ರಿಂದ 7 ವರ್ಷದಿಂದ R&D ಮಾಡ್ಕೊತ ನಡೆದೀನಿ. ಬರೀ ಕೂದಲ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಪರ್ಸೆಂಟ್ ಅದಂತ ಯಾರಿಗಾರ ಗೊತ್ತೇನು? ನಮ್ದೇನು ತಲೆ ಕೂದಲು ಅದಾವ ಅದ್ರಾಗ 46% ಆರ್ಗ್ಯಾನಿಕ್ ಕಾರ್ಬನ್ ಅದ. ನಮ್ಮ ಭೂಮಿಗೆ ಎಷ್ಟು ಪರ್ಸೆಂಟ್ ಬೇಕಾಗ್ಯದ? ತಲೆಯಾಗ ಎಷ್ಟು ಅದ? ಎಷ್ಟು ಸರಿ ಹೊಲಕ್ಕೆ ಕೊಯ್ದು ಹಾಕಿವಪ್ಪ. ಆದರೆ ನಾವು ಗಮನ ಹರಿಸ್ಬೇಕೇನಂದ್ರೆ ಮೊದಲು ಅಳಬರು ಒಂದು ಕೆಲಸ ಮಾಡ್ತಿದ್ರು. ಈ ಶೇಂಗಾ ಬಿತ್ತಿರ್ತಿದ್ರಲ್ಲ ಮತ್ತು ಕಬ್ಬು ಹಚ್ಚಿದವ್ರು ಈ ಸುತ್ತ ಹೊಲದ ಸುತ್ತ ಈ ಹಂದಿಗಳು ಬರಬಾರ್ದಂತ ಕೂದಲು ಹಾಕ್ತಿದ್ರು. ನೆನಪದ? ಯಾರಿಗಾರ ಗೊತ್ತಿರ್ತದೆ. ಆದ್ರೆ ಅವ್ರಿಗೆ ಅರ್ಥ ಆಗಿಲ್ಕಿ 5 ವರ್ಷ ಆದ್ಮೇಲೆ ಆ ಭೂಮಿಗೆ ಆರ್ಗ್ಯಾನಿಕ್ ಕಾರ್ಬನ್ ಕೊಟ್ಟವ. ಆದರೆ ಕೂದಲು ಭೂಮಿಗೆ ಹಾಕಿದ್ರೆ 5 ವರ್ಷ ಬೇಕು ಕರಗ್ಲಿ. ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿ ಅದರದ್ದೇ ಆದಂಥ ಒಂದು ಟೆಕ್ನಾಲಜಿ ರೆಡಿ ಮಾಡಿಕೊಂಡು ಮಿಷಿನರೀಸ್ಗಳನ್ನು ರೆಡಿ ಮಾಡ್ಕೊಂಡು ಅದನ್ನು ಲಿಕ್ವಿಡ್ ಫಾರ್ಮಿಗೆ ತೊಗೊಂಡು ಬಂದೀವಿ. ಸಸ್ಯ ಸಂಜೀವನಿ ಅನ್ನುವಂಥದ್ದು ಮೊದಲನೇ ಉತ್ಪನ್ನ ತಂದ್ವಿ. ಅದರಲ್ಲಿ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಭೂಮಿ ಜಾಸ್ತಿ ಮಾಡ್ತದೆ, ಭೂಮಿಯ pH ಲೆವೆಲ್ ಸರಿ ಮಾಡ್ತದೆ ಮತ್ತು ಬೆಳೆಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡ್ತದೆ. ಮತ್ತು ಯಾವುದೇ ಭೂಮಿಗೆ ಹಾನಿಕಾರಕ ಇಲ್ಲದೆ ಮತ್ತು ಯಾರೋ ಜನರಿಗೂ ಹಾನಿಕಾರ ಇಲ್ಲ. ಅದನ್ನು ಮಾಡ್ಲಿಕ್ಕೆ ಬಳಸಿದ್ದು ಒಂದು ಗೋಮೂತ್ರ ಮತ್ತು ಮನುಷ್ಯನ ಕೂದಲು. ಇವೆರಡರಲ್ಲಿಂತ ಸ್ಟಾರ್ಟ್ ಮಾಡಿದ್ವಿ. ಮೊದಲು ನಮ್ಮ ಉತ್ಪನ್ನಗಳು ಎಲ್ಲವೂ ಕರ್ನಾಟಕದಾಗ ನಾವು ಮಾರೇ ಇರಲಿಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇದೇನು ಭಾಗ ಅದು ನಾವಿಲ್ಲಿ ಬಿಸ್ನೆಸ್ ಮಾಡಿರಲಿಲ್ಲ. ನಾವು ಬರೀ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಹರಿಯಾಣ ಏನು ಉತ್ತರ ಭಾರತದ ಬರೀ ಅಲ್ಲೇ ಮಾರ್ತಾ ಹೋಗಿದ್ವಿ. ಟೀ ಎಸ್ಟೇಟಿಗೆ ಅಲ್ಲಿ ಇಲ್ಲಿ, ಯಾಕಂದ್ರೆ ಅಲ್ಲಿ ಬಲ್ಕ್ನಾಗ ಹೋಗ್ತೈತೆ ನಮಗೆ. ಆಮೇಲೆ ನಮ್ಗೆ ಯೋಚನೆ ಏನು ಬಂತಂದ್ರೆ ಅದೃಷ್ಟ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಜೊತೆಗೆ ನನಗೆ ಈ ಪಂಚಲೋಕೋತ್ಸವ ಕಾರ್ಯಕ್ರಮಕ್ಕೆ ಕರೆಸಿದ್ರೆ ಆ ಟೈಮ್ದಾಗ ನಾನು ನೀರಿನ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾವ. ಮೊದಲು ಅಜ್ಜರ ಜೊತೆಗೆ ಪ್ರತಿ ವರ್ಷ ಏನಾರು ಇರ್ತದೆ. ನೀರಿನ pH ಹ್ಯಾಂಗೆ ಮೇಂಟೈನ್ ಮಾಡಬೇಕು, TDS ಹ್ಯಾಂಗೆ ಮೇಂಟೈನ್ ಮಾಡಬೇಕು, ನೀರು ಕುಡಿಲಿಕ್ಕೆ ಯೋಗ್ಯ ಯಾವುದದ, ಭೂಮಿಗೆ ಯಾವ್ದು ನೀರು ಯೋಗ್ಯ ಅದ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ವಿ. ಅವಾಗ ಮಾತಾಡಿದ ಮೇಲೆ ನಮ್ಮದು ಮುಖ್ಯತಃ ನೀರಿಂದೇ ರಿಸರ್ಚ್ ಇತ್ತು. ನಂದು ಬೇರೆ ಬೇರೆನೂ ರಿಸರ್ಚ್ಗಳು ಅದಾವ. ಆ ನೀರಿನಾಗ ಏನದ ಅಂದ್ರೆ ಈ ಚರಂಡಿ ನೀರು ಅದಾವಲ್ಲ ನಿಂಬಲ್ಲಿ, ಆ ಚರಂಡಿ ನೀರು ಕುಡಿಯೋ ನೀರು ಮಾಡಿಕೊಟ್ಟದ್ದು ಭಾರತದಾಗ ಮೊದಲನೇ ಸಂಸ್ಥೆ ನಮ್ಮದು. ಅದು ಹೆಂಗೆ ಮಾಡಿದ್ವಿ? ಅದಕ್ಕೇನು ದೊಡ್ಡ ವಿಜ್ಞಾನ ಇಲ್ಲ, ನಿಮ್ಮದೇ. ಮತ್ತು ಅದೇ ಹೇಳ್ತೀವಲ್ಲ, ಎಕಡೆ ಸುತ್ತು ನಿಮ್ಮ ಜೊತೆನೇ ಕುಸ್ತಿ ಆಡಿದ್ದು ಬಂದದ್ದೇ. ಆಕಳ ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ಕೆಲವೊಂದು ಗಿಡಮೂಲಿಕೆಗಳು ಇದನ್ನು ಬಳಸ್ಕೊಂಡು ಅದನ್ನು ಸರಿ ಮಾಡಿದ್ವಿ. ಈಗಲೂ ನಾಗ್ಪುರ ಮತ್ತು ಭಾರತೀಯ ಸಿಮೆಂಟ್ ಕೆಲವೊಂದು ದೊಡ್ಡ ದೊಡ್ಡ ಸಿಮೆಂಟ್ ಪ್ಲ್ಯಾಂಟ್ಗಳನ್ನು, ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಾವೇ ಮೇಂಟೆನೆನ್ಸ್ ಮಾಡಲಿಕ್ಕೆ, ಅಂದರೆ ಅಲ್ಲಿರುವಂಥ ನೀರನ್ನು ಶುದ್ಧಿ ಮಾಡಿ ಮತ್ತು ವಾಪಸ್ ಬಳಕೆ ಮಾಡುವಂಥ ಕೆಲಸ ಮಾಡ್ಲಿಕ್ಕತ್ತೀವಿ. ಅವಾಗ ನಮ್ಗೆ ಅರ್ಥ ಆಯಿತು ನೀರನ್ನು ಇಷ್ಟು ಶುದ್ಧಿ ಮಾಡ್ಬೋದು ಅಂದ್ರೆ ಭೂಮಿ ಹೆಂಗೆ ಶುದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ನಾವು ಇದು ಫಸ್ಟ್ ನಾವು ಕೂದಲಿಂದ ಅಮಿನೋ ಆ್ಯಸಿಡ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ, ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ತೆಕ್ಕೊಂಡಿವಿ. ಹಿಂಗೆ ಬೇರೆ ಬೇರೆ ಅದರದ್ದೇ ಆದಂಥ ರೇಷೋಗಳದ, ಅದನ್ನೆಲ್ಲ ತೆಗೊಂಡು ಐರನ್ನು ತೆಗೆದೀನಿ. ಈಗ ಅದರ ಜೊತೆಗೆ ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಅಂತ 16 ಉತ್ಪನ್ನಗಳನ್ನು ಬರೀ ಕೂದಲಿಂದ ತೆಗೆದಿವಿ. ಅದಾದಮೇಲೆ ಅದನ್ನು ಸಸ್ಯ ಸಂಜೀವಿನಿ ಅಂತ ಹೇಳಿ ಈಗ ಈ ಭಾರಕ್ಕೆಲ್ಲ ಕೊಡುವಂಥ ಕೆಲಸ ಮಾಡ್ಲಿಕ್ಕತ್ತದ. ಇದು ಸಸ್ಯ ಸಂಜೀವಿನಿ ಅಂತ ಹೇಳಿ ಪ್ರಾರಂಭ ಮಾಡಿಂಥದ್ದು. ಇದು ಸಣ್ಣ ಬೆಳೆಗಳು ಯಾವ ಇರ್ತಾವೆ ಅಂದರೆ 3 ತಿಂಗಳ 4 ತಿಂಗಳ ಕ್ರಾಪ್ಸ್ ಏನು ಬರ್ತಾವೆ, ಎಕರೆಗೆ 4 ಲೀಟ್ರ್ 1 ಲೀಟ್ರ್
4 ಎಕರೆಗೆ ಉಪಯೋಗ ಆಗ್ತದೆ. ಅಥವಾ ಕಬ್ಬು ಮತ್ತು ಬೇರೆ ದೊಡ್ಡ ದೊಡ್ಡ ಬೆಳೆಗಳು ಏನದಾವ ಅದು 1 ಲೀಟ್ರ್ 2 ಎಕರೆಗೆ ಉಪಯೋಗ ಆಗ್ತದೆ. ಮೊದಲು ನಾವು 1 ಲೀಟ್ರ್ 1 ಎಕರೆಗೆ ಇದ್ವಿ, ಅದಕ್ಕೆ ಮತ್ತೆ ಟೆಕ್ನಾಲಜಿ ಬಿಲ್ಡ್ ಮಾಡ್ತಾ 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 ಈಗ 1 ಲೀಟ್ರ್ 4 ಎಕರೆಗೆ ಬಂದೀವಿ. ಬಹುಶಃ ಇನ್ನೂ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಬರೀ 100 ml 1 ಎಕರೆಗೆ ಬರೋ ಚಾನ್ಸಸ್ಸು ಅದ. ಹೀಗೆ ಬೇರೆ ಬೇರೆ ಕೆಲವೊಂದು ಉತ್ಪನ್ನಗಳು ಮಾಡಿದೆ. ಅದ್ರ ಜೊತೆಗೆ ಸಸ್ಯ ರಕ್ಷಕ ಅಂತ ಹೇಳಿ ಒಂದು ಉತ್ಪನ್ನ ಅದ. ಇದರ ಕೆಲಸ ಏನಪ್ಪ ಅಂದ್ರೆ ಥ್ರಿಪ್ಸು, ಮೈಟ್ಸ್, ವೈಟ್ ಫ್ಲೈ, ಈಗೇನು ಸಕ್ಕಿಂಗ್ ಪೇಸ್ಟ್ ಅದಾವ ಅದೆಲ್ಲನೂ ಕಂಟ್ರೋಲ್ ಮಾಡ್ತದೆ. ಇದ್ರೊಳಗೆ ಏನು ಫಾರ್ಮುಲಾ ಅದ ಅಂದ್ರೆ, 1ನೇದು ನೀಮ್ ಆಯಿಲ್ ಅದ, 2ನೇದು ಕಾರಂಜಿ ಆಯಿಲ್ ಅದ. ಹೀಗೆ ಕೆಲವೊಂದು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಮಾಡಿರುವಂಥದ್ದು ಅದ. ಪಕ್ಕಾ ಆರ್ಗ್ಯಾನಿಕ್ ಅದ, ಅದ್ರ ಬಗ್ಗೆ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಜನ ಅಂತಾರೆ ಇದು ಆರ್ಗ್ಯಾನಿಕ್ ಅದ ಅಂದ್ರೆ ಕುಡಿದ್ರೆ ನಡೀತದೇನ್ರಿ ಅಂತ. ಯಾಕಂದ್ರೆ ನಂಬಲ್ಲಿ ಭಾಳ ಶಾಣೆ ಅದ ಮಂದಿ. ನೋಡಮ್ ನೀಮ್ ಆಯಿಲ್ ಕುಡಿಸ್ತೀನಿ, ಕುಡಿತೀರಿ ಅನ್ಪ ನೀವು? ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇಹಕ್ಕೆ ಹತ್ತೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಈಗ ಬೇರೆ ಬೇರೆ ಕೆಮಿಕಲ್ಸ್ನ ಹೊಡೆದಾಗ ನಮ್ಮ ದೇಹಕ್ಕೆ ಅದ್ರ ನೀರು ಬಿದ್ದು ನಮ್ಮ ದೇಹಕ್ಕೆ ಸಮಸ್ಯೆ ಆಗ್ತದೆ, ಅಥವಾ ಕ್ಯಾನ್ಸರ್ ಬರ್ತದೆ, ಹೀಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು. ಆದರೆ ಇದರಿಂದ ಯಾವುದೇ ಕಾಯಿಲೆಗಳು ಬರುವುದಿಲ್ಲ, ಆದರೆ ಕುಡಿಲಿಕ್ಕೆ ಅರ್ಹ ಅಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಇದನ್ನೊಂದು ಮಾಡಿದ್ದದ. ಅದ್ರ ಜೊತೆಗೆ